ಇದೊಂದು ತಮಾಷೆ ಘಟನೆ ನನಗಾದದ್ದು. ಅದು ನೆನೆಸ್ಕೊಂಡಾಗೆಲ್ಲ ಜೀವನಕ್ಕೊಂದು ಒಳ್ಳೆ ಪಾಠ ಸಿಕ್ಕಿದೆ ಅಂತ ಅನಿಸ್ತು ನನಗೆ. ನಾನು ಭಾಳ ವರ್ಷಗಳ ಹಿಂದೆ ಮೊದಲೇ ಸಲ ಅಮೇರಿಕಾದಿಂದ ವಾಪಸ್ ಬರುವಾಗ ಅಲ್ಲಿ ಎಲ್ಲರ ಜೊತೆಗೆ ಸ್ನೇಹ ಆಗಿತ್ತು. ನನ್ನ ಗುರುಗಳು ಒಬ್ಬರು ಹೆಣ್ಮಗಳು, ಅದಕ್ಕೆ ಪ್ರೊಫೆಸರಲ್ಲಿ, ಹಾಗಾದ್ರೆ ಬಾಯ್ಡ್ ಪ್ರೊಫೆಸರ್ ಅಂತ ಕರೀತಾರೆ, ಭಾಳ ದೊಡ್ಡವರು. ಅವರು ನನ್ನ ಬಗ್ಗೆ ಒಂಚೂರು ಪ್ರೀತಿ ಇತ್ತು. ಈ ಹುಡುಗ ಭಾರತಕ್ಕೆ ವಾಪಸ್ ಹೋಗ್ತಾನಲ್ಲ, ಅದಕ್ಕೊಂದು ಏನಾದರೂ ಊಟ ಅರೇಂಜ್ ಮಾಡೋಣ ಅಂತ ಮಾಡಿದರು. ಅವ್ರ ಮನೆಯಲ್ಲೇ ಮಾಡಿದರು, ಪ್ರೊಫೆಸರ್ ಮನೆಯಲ್ಲಿ. ನಮಗೆಲ್ಲ ಭಾಳ ಸಂತೋಷ ಪ್ರೊಫೆಸರ್ ಮನೆಗೆ ಹೋಗಿ ಅಲ್ಲೇ ಊಟ ಮಾಡೋದು. ಭಾಳ ಜನ ಇಲ್ಲ, ಒಂದು 7-8 ಜನ ಇದ್ವಿ. ಪ್ರೊಫೆಸರ್ ತಮಗೆ ಬೇಕಾದ ಕೆಲವು ಅಡುಗೆ ತಾವೇ ಮಾಡಿದ್ರು, ಇನ್ನು ಕೆಲವೊಂದು ತರಿಸಿದ್ರು. ಅದ್ರಲ್ಲಿ ನಾನು ಸಸ್ಯಾಹಾರಿ ಆದ್ದರಿಂದ ಚೂರು ಕಷ್ಟನೂ ಆಗಿರ್ಬೇಕು ಅವಾಗ, ಆಗಿನ ಕಾಲದಲ್ಲಿ ಏನೋ ಮಾಡಿದ್ರು. ನಾವೆಲ್ಲ ಟೇಬಲ್ ಮೇಲೆ ಕೂತ್ಕೊಂಡ್ವಿ. ಪ್ರೊಫೆಸರು ಹೆಣ್ಮಗಳು ತಾವೇ ಬಡಿಸ್ಬೇಕು, ಎಲ್ಲ ತಟ್ಟೆಯಲ್ಲಿ ಹಾಕ್ಕೋಬೇಕಾ, ಇಟ್ಟಿದ್ದ ಸೆಂಟರ್ದಲ್ಲಿ ಹಾಕ್ಕೊಂಡ್ವಿ. ಇನ್ನೇನು ಊಟ ಶುರು ಮಾಡಬೇಕು ಅನ್ನೋ ಹೊತ್ತಿಗೆ ನಮ್ಮ ಲೇಡಿ ಪ್ರೊಫೆಸರ್ ಇದ್ದಾರಲ್ಲ ಹೆಣ್ಮಗಳು, ಚಪ್ಪಾಳೆ ತಟ್ಬಿಟ್ಟು ಒಂದು ನಿಮಿಷ ಯಾರು ಊಟ ಪ್ರಾರಂಭ ಮಾಡಬೇಡಿ ಅಂದರು. ಏನಪ್ಪ ವಿಚಿತ್ರ, ಎಲ್ಲರೂ ಊಟ ಕೂಡಿ ಶುರು ಮಾಡಿ ಅಂತಾರೆ, ಅಂಥದ್ದು ಊಟ ಮಾಡಬೇಡಿ ಅಂತಾರೆ. ಅವ್ರು ನಕ್ಬಿಟ್ಟು, ನೋಡಿ ಒಂದು ಪ್ರಶ್ನೆ ಇದೆ ನಂದು, ಪ್ರಶ್ನೆಗೆ ಉತ್ತರ ಕೊಟ್ಟು ಆಮೇಲೆ ಊಟ ಮಾಡಿ ಅಂದರು. ಇದೇನಪ್ಪ ಮೇಷ್ಟ್ರ ಹಣೆ ಬರ, ಮನೆ ಊಟಕ್ಕೆ ಬಂದರೂ ಪ್ರಶ್ನೆ ಕೇಳೋದು ಬಿಡಲ್ಲ ಇವರು ಅಂದ್ಕೊಂಡು. ಕೇಳಿ ಮೇಡಮ್ ಅಂತ ಯಾಕೆ ಪ್ರಶ್ನೆ ಕೇಳಿದರು. ನೀವು ಊಟ ಹೇಗೆ ಮಾಡ್ಬೇಕಂತಿದ್ದೀರಿ, ಸಭ್ಯ ಗೃಹಸ್ಥರು ಹೆಂಗೆ ಮಾಡ್ತೀರೋ ಅಥವಾ ಪ್ರಾಣಿಗಳು ಹಾಕಿ ತಿಂತೀರೋ ಅಂತ ಕೇಳಿದರು. ಅಸಹ್ಯ ಅಲ್ವಾ ಅದು, ಮನೆಗೆ ಊಟಕ್ಕೆ ಕರೆದು ಪ್ರಾಣಿ ಹಾಕಿ ತಿಂತೀರಾ ಅಂತ ಕೇಳ್ತಾರ ಯಾರಾದರೂ? ಅದು ಪ್ರೊಫೆಸರು. ನಾವೇನು ಮಾಡೋದು, ಕೇಳಿಬಿಟ್ಟಿದ್ದಾರೆ ಅವರು. ಪ್ರೊಫೆಸರ್ ಬೇರೆ, ಹೆಣ್ಮಗಳು, ಮತ್ತು ಆಕೆನೇ ಮನೆ ಯಜಮಾನಿ, ಅವ್ರ ಮೇಲೆ ಕೋಪ ತೋರಿಸೋದು ಹೇಗೆ? ಒಳಗಡೆ ಸಿಟ್ಟು ಬರ್ತಾಯಿತ್ತು. ಯಾರಾದರೂ ಕೇಳ್ತಾರೇನ್ರಿ ಮನೆ ಬಂದಾಗ ದನ ತಿಂತೀರಾ ನೀವು ಅಂತ? ನಾವು ಆ ಸೌಜನ್ಯ ನಗೆ ಬೀರ್ತಾ ಹೇಳಿದ್ವಿ, ಇಲ್ಲ ಮೇಡಮ್, ನಾವು ಸಭ್ಯ ಗೃಹಸ್ಥರು ಹಾಗೆ ಊಟ ಮಾಡ್ತೀವಿ, ನಾವೇಕೆ ಪ್ರಾಣಿಗಳ ಹಾಗೆ ಊಟ ಮಾಡುವ ಅಂದ್ವಿ. ಆಕೆ ಮತ್ತೆ ನಕ್ ಹೇಳಿದರು. ಸ್ನೇಹಿತರೆ, ನನಗೆ ಅದ್ಭುತ ಅನ್ನಿಸ್ತಾ ಮಾತು. ಯಾಕೆ ಹೇಳಿದ್ರು, ನೋಡಪ್ಪ ಎಲ್ಲರೂ ಒಂದು ಮಾತು ನೆನಪಿಟ್ಕೊಳ್ಳಿ, ಪ್ರಾಣಿಗಳು ಮತ್ತು ಪುಟ್ಟ ಮಕ್ಕಳು ಎಂದಿಗೂ ಬೇಕಾದದಕ್ಕಿಂತ ಹೆಚ್ಚು ತಿನ್ನೋದಿಲ್ಲ. ಆದರೆ ಸಭ್ಯ ಗೃಹಸ್ಥರು ಮಾತ್ರ ಊಟ ಇಷ್ಟ ಆದರೆ ಅವಶ್ಯಕತೆಗಿಂತ ಹೆಚ್ಚು ತಿಂತಾರೆ ಅಲ್ವೇ? ಈಗ ಹೇಳಿ ನೋಡೋಣ, ನೀವು ಹೇಗೆ ಊಟ ಮಾಡ್ತೀರಿ, ಪ್ರಾಣಿಗಳು ಹೇಗೆ ಮಾಡ್ತೀರಾ ಅಥವಾ ಸಭ್ಯ ಗೃಹಸ್ಥರು ಹೆಂಗೆ ಮಾಡ್ತೀರಾ ಅಂತ ಕೇಳಿದರು. ನಾವೆಲ್ಲ ದಾಕ್ಷಿಣ್ಯ ದೇಶಾವರಿಯ ನಗೆ ನಕ್ಕೊಂಡು, ಇಲ್ಲ ಮೇಡಮ್, ಪ್ರಾಣಿಗಳ ಹಾಗೆ ಊಟ ಮಾಡ್ತೀವಿ ಅಂದ್ವಿ. ಗಮನಿಸಿ, ಹೌದಲ್ವಾ? ಪುಟ್ಟ ಮಗು ಮನೆಯಲ್ಲಿ ಏನೋ ತಿನ್ನಿಸ್ತಾ ಇರ್ತೀರಿ, ಒಂದು ಚಮಚ ಜಾಸ್ತಿ ತಿನ್ನಲ್ಲ ಮಗು, ಒಂದು ಚಮಚ ಜಾಸ್ತಿ ತಿನ್ನಲ್ಲ, ತಳ್ಳಿಬಿಡುತ್ತೆ ಬೇಡ ಅಂಥೇಳಿ. ಎಷ್ಟು ಬೇಕೋ ಅಷ್ಟೇ ತಿನ್ನತ್ತೆ ಮಗು. ಪ್ರಾಣಿಗಳು ದನದ ಮುಂದೆ ರಾಶಿ ಹುಲ್ಲು ಹಾಕಿರ್ತೀರಿ, ಎಲ್ಲನೂ ಒಂದೇ ಸಲ ತಿಂದು ಮುಗಿಸಲ್ಲ, ಎಷ್ಟು ಬೇಕೋ ಅಷ್ಟೇ. ನೀರು ಕೂಡ ಎಷ್ಟು ಬೇಕೋ ಅಷ್ಟೇ ಕುಡಿತದೆ. ಅದು ಮನುಷ್ಯರು ಹಾಗಲ್ಲ, ಇಷ್ಟಾದರೆ ಚೆನ್ನಾಗಿದೆ ರೀ, ಒಂದೆರಡು ಸ್ವೀಟ್ ಹಾಕ್ಸ್ಕೊಳ್ಳಿ, ಏನು ತೊಂದರೆ, ನೋ ಪ್ರಾಬ್ಲಮ್, ರಾತ್ರಿ ಊಟ ಬಿಟ್ರಾಯ್ತು ಅಂತ ಹೇಳಿ ತಿನ್ನಲ್ವಾ ನಾವು? ಕೆಲವ್ರನ್ನ ಕಂಡಿದ್ದೇನೆ ನಾನು, ಈ 5 ಸ್ಟಾರ್ ಹೋಟೆಲಿಗೆ ಊಟಕ್ಕೆ ಹೋಗ್ತಾರೆ. ಊಟಕ್ಕೆ 1,500 ರೂಪಾಯಿ ಕೊಟ್ಟಿದ್ದಾರೆ, ಅದು ತಲೆಯಲ್ಲಿ ಕೂತ್ಬಿಟ್ಟಿದೆ. 1,500 ರೂಪಾಯಿ ಕೊಟ್ಟಿದ್ವಿ, ಆದಷ್ಟು ತಿನ್ಬೇಕು ಅಂತ ಹೇಳಿ ಬೇಕೋ ಬೇಡವೋ ತಟ್ಟೆಯಲ್ಲಿ ತುಂಬಿಕೊಂಡು ಹೊಟ್ಟೆನ ಒಂದು ಕಸದ ಗುಂಡಿ ಮಾಡ್ಕೋತೀವಿ. ಯಾಕಂದರೆ ನೆನಪಿದೆಯಲ್ಲ, 1,500 ರೂಪಾಯಿ ಅದಷ್ಟು ತಿನ್ಬೇಕಲ್ಲ, ಇದು ನಷ್ಟ ಆಗುತ್ತೆ. ವ್ಯಾಪಾರನ ಅದು, ನಿಮ್ಮ ಹೊಟ್ಟೆ ಎಷ್ಟು ಹಿಡಿತದೆ ಅಷ್ಟೇ ತಿನ್ಬೇಕಲ್ವಾ? ಇದು ಬಹಳ ಮುಖ್ಯ ಸ್ನೇಹಿತರೆ. ಪ್ರಾಣಿಗಳು ಮಕ್ಕಳು ಹೇಗೆ ತಮ್ಮ ಬೇಕಾದ್ದಕ್ಕಿಂತ ಒಂದು ಚೂರೂ ಹೆಚ್ಚು ತಗೊಳ್ಳೋದಿಲ್ವೋ, ಆದರೆ ಸಭ್ಯ ಗೃಹಸ್ಥರು ಮಾತ್ರ, ದಯವಿಟ್ಟು ಊಟ ಮಾತ್ರ ಅಲ್ಲ ಹೇಳ್ತಾ ಇಲ್ಲ ನಾನು ಇದನ್ನು, ಊಟ ಆಗಲಿ, ಸಂಪತ್ತಾಗಲಿ, ಪ್ರತಿಷ್ಠೆ ಆಗಲಿ, ಇವೆಲ್ಲಗಳನ್ನು ಬೇಕಾದಕ್ಕಿಂತ ಹೆಚ್ಚು ತುಂಬಿಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಯಾವಾಗ ನನಗೆ ಹೆಚ್ಚು ತುಂಬಿಕೊಳ್ಬೇಕು, ಹಣ ತುಂಬ್ಕೋಬೇಕು, ಪ್ರತಿಷ್ಠೆ ತುಂಬ್ಕೋಬೇಕು, ಗೌರವ ತುಂಬ್ಕೋಬೇಕು, ಮೆಚ್ಚುಗೆ ತುಂಬ್ಕೋಬೇಕು ಅಂತ ಶುರು ಆಗುತ್ತೋ, ಅದು ಸಂತೋಷ ಕೊಡಲ್ಲ. ಪ್ರತಿ ಕ್ಷಣ ನಿಮಗೆ ಮತ್ತೊಂದು ಅಪೇಕ್ಷೆನೇ ಇರ್ತದೆ. ಓ, ಅದು ಬರಬೇಕು, ಇದು ಬರಬೇಕು, ನಾನು ದೊಡ್ಡವರು ಅನ್ಬೇಕು. ಯಾವ ಸಂತೃಪ್ತಿಯೂ ಸಿಗಲ್ಲ. ಯಾಕಂದರೆ ಈ ಮನಸ್ಸಿಗೆ ಸಾಕು ಅನ್ನೋದೇ ಇಲ್ವಲ್ಲ, ಬೇಕು. ನನ್ನ ಗುರುಗಳೊಬ್ಬರು ಭಾಳ ಚೆನ್ನಾಗಿ ಹೇಳೋರು, ಮನುಷ್ಯ ಮಾತ್ರ ಎಂದೂ ಸಾಕು ಅನ್ನೋಲ್ಲ, ಯಾವಾಗಲೂ ಅವನು ಬೇಕು ಅಂತಾನೆ ಅಂತ ಹೇಳಿ ಅವನಿಗೆ ಬೇಕೂಫಾ ಅಂತಾರೆ ಅಂತ. ನಾವು ಬೇಕೂಫ್ರಾಗೋದು ಬೇಡ.